ಭಯಾನಕ ಸ್ಫೋಟಕ್ಕೆ ಈಗ ದೆಹಲಿ ಬೆಚ್ಚಿ ಬಿದ್ದಿದೆ. ಹಾಟ್ಸ್ಪಾಟ್ ಕೆಂಪುಕೋಟೆಯ ಬಳಿಯೇ ಸ್ಫೋಟ ಆಗಿದೆ. ಉದ್ದೇಶ ಅದೇ, ಭಯಭೀತಗೊಳಿಸೋದೆ. ಮೆಟ್ರೋ ನಿಲ್ದಾಣ ಗೇಟ್ ನಂಬರ್ 1 ಬಳಿ ಸ್ಫೋಟ ಆಗಿರೋದು. ಜನ ಬರುವಂತ ಟೈಮ್. ಸ್ಫೋಟದ ತೀವ್ರತೆಗೆ ದೇಹಗಳು ಚೆಲ್ಲಾಪಿಲ್ಲಿ ಆಗೋಗಿದೆ. ಪ್ರವಾಸಿಗರು ಬಂದವರು ಅಷ್ಟೇ. ಕೆಂಪುಕೋಟೆಯನ್ನ ನೋಡಿಕೊಂಡು ಗೇಟ್ ಕ್ಲೋಸ್ ಆಗುವಂತ ಸಮಯ ಅದು 6 ಗಂಟೆ 6:30ಗೆ. ಗೇಟ್ ಕ್ಲೋಸ್ ಆದ ನಂತರ ಒಂದು ಲೈಟ್ ಹಾಕಿರ್ತಾರೆ. ಆ ಫೋಟೋವನ್ನು ತಕ್ಕೊಂಡು ಅದೇ ಮೆಟ್ರೋ ನಿಲ್ದಾಣ ಏನಿದೆ ಗೇಟ್ ನಂಬರ್ 1 ಆ ಮೂಲಕವಾಗಿ ಅವರು ಮತ್ತೆ ತಮ್ಮ ಊರುಗಳಿಗೆ ಹೋಗೋದು ಅಥವಾ ಎಲ್ಲಿ ಉಳ್ಕೊಂಡಿರ್ತಾರೆ ಅಲ್ಲಿಗೆ ಹೋಗುವಂಥ ಜಾಗದ ಸರಿಯಾದ ಟೈಮ್ ಅದು. ಸಂಜೆ ಸ್ನ್ಯಾಕ್ಸ್ ತಿನ್ನಕ್ಕೆ ಬರುವಂಥ ಟೈಮು. ಅಲ್ಲಿ ಫುಡ್ ಸ್ಟ್ರೀಟ್ ಇದೆ, ವೆರೈಟಿ ಆಗಿರುವಂಥ ಐಟಮ್ಸ್ಗಳನ್ನು ಮಾಡ್ತಾರೆ. ನೋಡಿ ದೇಹಗಳು ಹೇಗೆ ಬಿದ್ದಿವೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಛಿದ್ರವಾಗಿ ಹೋಗಿ ಬಿದ್ದಿವೆ ಮೃತದೇಹಗಳು. ಕಾರಿನ ಮೇಲ್ಭಾಗದಲ್ಲಿ ಬಿದ್ದಿವೆ. ಯಾವ ರೀತಿಯಲ್ಲಿ ಸ್ಫೋಟದ ತೀವ್ರತೆ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಮೃತದೇಹಗಳು ಹೇಗೆ ಬಿದ್ದಿವೆ ಅಂತ ನೋಡಿ. ಕಾರಿನ ಮೇಲ್ಭಾಗದಲ್ಲಿ ಚಿಂದಿ ಆಗೋಗ್ಬಿಟ್ಟಿವೆ. ಸ್ಫೋಟ ಹೇಗಾಯಿತು ಅನ್ನೋದು ಮಾತ್ರ ಈಗ ಗೊತ್ತಾಗಬೇಕಾಗಿದೆ. ಡೆತ್ ಮಾತ್ರ 9 ಆಗಿದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಕಾರಣ ಅತ್ಯಂತ ಗಂಭೀರವಾಗಿ ಗಾಯಗೊಂಡಿರೋರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಂಬ್ಯುಲೆನ್ಸ್ಗಳು ಹೋಗಿದೆ. 10 ರಿಂದ 12 ಅಗ್ನಿಶಾಮಕ ವಾಹನಗಳು ಹೋಗಿ ಬೆಂಕಿ ನಂದಿಸುವಂಥ ಕಾರ್ಯಾಚರಣೆಯನ್ನು ಮಾಡಿವೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 10 ರಿಂದ 12 ಜಸ್ಟ್ ಇಮ್ಯಾಜಿನ್, 10 ರಿಂದ 12 ಅಲ್ಲಿ ಅಗ್ನಿಶಾಮಕ ವಾಹನಗಳು ಹೋಗಿವೆ ಅಂತಂದರೆ ಅದರ ಬೆಂಕಿ ಕೆನ್ನಾಲಿಗೆ ಹೇಗಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಆ ದೃಶ್ಯವನ್ನು ನೋಡಿ, ಹೇಗೆ ಛಿದ್ರವಾಗಿ ಮೃತದೇಹಗಳು ಬಿದ್ದಿವೆ ಅಂತೇಳಿ, ಕಾರ್ಗಳು ಹೇಗೆ ಸುಟ್ಟು ಕರ್ಕಲಾಗಿವೆ ಅನ್ನುವಂಥದ್ದನ್ನು ನೋಡಿ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನ್ ಡೀಟೇಲ್ ಸಿಗ್ತಾ ಇದೆ? ಈಗ ಸ್ಥಳದಲ್ಲಿ ಇದ್ದೀರಾ? ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಶಬೀರ್? ಅರುಣ್, ನೋಡಿ, ಜನರೆಲ್ಲ ಆತಂಕಗೊಂಡಿದ್ದಾರೆ, ಚಲ್ಲಾಪಿಲ್ಲಿಯಾಗಿ ಓಡಾಡ್ತಿದ್ದಾರೆ. ಏನಾಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಭದ್ರತಾ ಪಡೆಗಳು ಕೂಡ ಈಗ ಜನರನ್ನ ನಿಭಾಯಿಸುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಮೃತದೇಹಗಳನ್ನ ಹೊರತೆಗೆಯುವಂತ ಕೆಲಸಗಳಾಗ್ತಾ ಇದಾವೆ. ಸ್ಫೋಟದ ತೀವ್ರತೆಗೆ ಚಲ್ಲಾಪಿಲ್ಲಿ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಒಂದಲ್ಲ ಅಂತ 3-4 ದೇಹಗಳು ಛಿದ್ರ ಆಗಿರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಈಗ ಸದ್ಯಕ್ಕೆ ಮೃತದೇಹಗಳನ್ನ, ಗಾಯಾಳುಗಳನ್ನ LNJP ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದಾವೆ. ಅರುಣ್, ಓಕೆ, ಹಾಗೆ ರೀ ಶಬೀರ್, ನಿಮ್ಮನ್ನ ಮತ್ತೆ ಸಂಪರ್ಕವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀರಿ. ನೋಡಿ, ಅಲ್ಲಿ ಸ್ಪೆಷಲಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನಕ್ಕೆ ಬರುವಂಥವರೇ ಜಾಸ್ತಿ. ಅಲ್ಲಿ ಪರೋಟ ವಿಪರೀತವಾಗಿ ಸೂಪರಾಗಿ ಮಾಡ್ತಾರೆ. ಅಲ್ಲಿ ಸಂಜೆ ಟೈಮಲ್ಲಿ ಬಿಸಿ ಚಳಿಯಲ್ಲಿ ಎಲ್ಲ ಅಂಗಡಿಗಳಿದ್ದಾವೆ ಅಲ್ಲಿ. 1-2 ಅಲ್ಲಿ ಫುಡ್ ಸ್ಟ್ರೀಟಲ್ಲಿ. ಸೊ ವೆರೈಟಿ ಅಲ್ಲಿ ಇರುವಂಥದ್ದು. ಆ ಜಾಗನೂ ಹಾಗೆ ಅತ್ಯಂತ ಜನನಿಬಿಡ ಪ್ರದೇಶ. ಹಾಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಟಾರ್ಗೆಟ್ ವಾಸ್ ಭಯ ಹುಟ್ಟಿಸ್ಬೇಕಾಗಿರೋದು. ಅದರ ಜೊತೆಗೆ ಸಾವಿನ ಸಂಖ್ಯೆ, ನೋವಿನ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋದು. ಹಾಗಾಗಿ ಈ ತೀವ್ರತೆಯಲ್ಲಿ ಕಾಣಿಸ್ತಾ ಇದೆ. ಕೇವಲ CNG ಸ್ಫೋಟ ಆಗಿದ್ದರೆ ಈ ಪ್ರಮಾಣದ ತೀವ್ರತೆಯಲ್ಲಿ ಆಗ್ತಾ ಇರಲಿಲ್ಲ. ಇದು ಬೇರೆ ಏನೋ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ ಕಾಣಿಸ್ತಾ ಇದೆ. ಆ ದೃಶ್ಯವನ್ನು ನೋಡ್ತಾ ಇದ್ರೆ ಅದರ ಭೀಕರತೆ ಹೇಗಿದೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಒಂದು CNG ಬ್ಲಾಸ್ಟ್ ಆದರೆ ಹೇಗಿರುತ್ತೆ